ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆಗೆ ಲೋಕದಲ್ಲಿ ಒಂದು ದುಃಖದ ಸುದ್ದಿ ಬಂದಿದೆ. ಧಾರಾವಾಹಿಗಳ ಮೂಲಕ ಜನಪ್ರಿಯ ಪಡೆದಂಥ ನಟಿ ನಂದಿನಿ ಸಿಎಂ ಅವರು ನಿಧನವಾಗಿದ್ದಾರೆ. ಕನ್ನಡ ಮತ್ತು ತಮಿಳು ಧಾರಾವಾಹಿಗಳಲ್ಲಿ ನಟಿಸಿ ಹೆಸರು ಗಳಿಸಿದ್ದರು. ನಂದಿನಿ ಸಿಎಂ ಅವರು ಬೆಂಗಳೂರು ಆರ್ ನಗರದಲ್ಲಿ ವಾಸವಾಗಿದ್ದರು. ಕನ್ನಡದ ಜೀವ ಹೂವಾಗಿದೆ ನೀನಾದೆ ನಾ ಸಂಘದ ಮದುಮಗಳು ಹಾಗೂ ತಮಿಳಿನ ಗೌರಿ ಧಾರಾವಾಹಿಗಳಲ್ಲಿ ಅವರು ಅಭಿನಂದಿಸಿದರು. ನಂದಿನಿಯ ಸಾವು ಸುದ್ದಿ ಕೇಳಿ ಗೌರಿ ಧಾರಾವಾಹಿ ತಂಡ ಹಾಗೂ ಕಿರುತೆರೆಗೆ ಲೋಕದಲ್ಲಿ ಶೋಕ ಆವರಿಸಿದೆ. ವೀಕ್ಷಕರು ಸಹ ಕಲಾವಿದರು ಮತ್ತು ಆಪ್ತರು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದಾರೆ. ಗೌರಿ ಧಾರಾವಾಹಿಯಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿ ವೀಕ್ಷಕರ ಮೆಚ್ಚುಗೆ ಪಡೆದಿದ್ದರು. ದುರ್ಗಾ ಮತ್ತು ಕನಕ ಪಾತ್ರಗಳ ಮೂಲಕ ಕಿರುತೆರೆಗೆ ಪ್ರೇಕ್ಷಕರಿಗೆ ಅವರು ಅಪರಿಚಿತರಾಗಿದ್ದರು. ನಂದಿನಿ ಅವರು ಮೂಲತಃ ಕೊಟ್ಟೂರಿನವರು, ಬೆಂಗಳೂರಿನಲ್ಲಿ ಪಿಜಿಯಲ್ಲಿ ವಾಸವಾಗಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಅವರ ನಿಧನ ನಿಖರ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಪೊಲೀಸರು ಪ್ರಕರಣದ ಕುರಿತು ತನಿಖೆ ಆರಂಭಿಸಿದ್ದಾರೆ. ಮಾನಸಿಕ ಒತ್ತಡ ಯಾರಿಗೇ ಆಗಬಹುದು. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ನೀವು ಅಥವಾ ನಿಮ್ಮ ಅಪರಿಚಿತದಲ್ಲಿದ್ದರೂ ಯಾರಾದರೂ ಸಂಕಷ್ಟದಲ್ಲಿದ್ದರೆ ದಯವಿಟ್ಟು ತಕ್ಷಣ ಸಹಾಯ ಪಡೆಯಿರಿ.